ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಬ್ಬೂರ್. ದ್ವಿತೀಯ PUCಯ ಇತಿಹಾಸ ಪಠ್ಯದ 4ನೆಯ ಅಧ್ಯಾಯವಾದ ಪ್ರಾಚೀನ ಭಾರತ, ಅದರಲ್ಲಿ ಉಪ ಅಧ್ಯಾಯ 4.3 ಮೌರ್ಯರು. ಇವತ್ತಿನ ತರಗತಿಗೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸಾಧನೆಯ ಹಾದಿಯೊಳಗ ಸೋಲುಗಳು ಬಂದರೆ ಊಟದಲ್ಲಿನ ಕಲ್ಲುಗಳು ಬಂದಂಗೆ. ಊಟದಲ್ಲಿನ ಕಲ್ಲುಗಳನ್ನು ತೆಗಿಬೇಕೇ ವಿನಃ ಊಟವನ್ನೇ ಬಿಡಬಾರದು. ನಾವೆಲ್ಲ ಸಾಮಾನ್ಯವಾಗಿ ಮಾತಾಡೋ ಹಂಗೆ ಸಾಧನೆ ಅನ್ನೋದು ಯಾರ ಸ್ವತ್ತು ಅಲ್ಲ, ಅದು ಸಾಧಕನ ಸ್ವತ್ತು. ತ್ಯಾಗ, ಪರಿಶ್ರಮ, ಸದ್ಗುಣಗಳು ಆ ಸಾಧನೆಯನ್ನು ಮುಟ್ಲಿಕ್ಕೆ ಇರುವಂತಹ ದಾರಿಗಳು. ಆ ದಾರಿಗಳ ಮುಖಾಂತರ ಹೋಗಿ ನೀವೆಲ್ಲರೂ ಸಾಧಕರಾಗಿ ಈ ಸಮಾಜದ ಒಳಿತಿಗೆ ಶ್ರಮಿಸದಿದ್ದರೂ ಪರವಾಗಿಲ್ಲ, ನಮ್ಮನ್ನು ನಾವು ಆದರ್ಶಾತ್ಮಕ ವ್ಯಕ್ತಿಗಳನ್ನಾಗಿ ರೂಪಿಸಿಕೊಂಡು ಆ ಮೂಲಕ ನಮ್ಮ ಕೊಡುಗೆಯನ್ನು ಸಮಾಜಕ್ಕೆ ನೀಡಿದರೆ ಬಹುಶಃ ಬದುಕಿದ್ದಕ್ಕೂ ಒಂದು ಅರ್ಥ ಸಿಕ್ಕಂತಾಗ್ತದೆ. ಎಲ್ಲರಿಗೂ ಇವತ್ತಿನ ಅಧ್ಯಾಯಕ್ಕೆ ಮತ್ತೊಮ್ಮೆ ಸ್ವಾಗತ. ಮೌರ್ಯರು. ಇವತ್ತಿನ ಇಡೀ ಪಾಠದಲ್ಲಿ ನಾವು ಮೌರ್ಯರು ಮತ್ತು ಶಾತವಾಹನರ ಬಗ್ಗೆ ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಮೌರ್ಯರ ಬಗ್ಗೆ ಹೆಚ್ಚಿನ ಮಾಹಿತಿ ಅದ, ಆದರೆ ಶಾತವಾಹನರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಈ ಅಧ್ಯಾಯದೊಳಗೆ ನಾವು ಕಲಿತೀವಿ. ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಚಂದ್ರಗುಪ್ತ ಮೌರ್ಯ. ಅವ್ರ ಲಾಂಛನಾನು ಧರ್ಮಚಕ್ರ ಆಗಿತ್ತು. ನಾವು ಹಿಂದೆ ಬೌದ್ಧ ಧರ್ಮದ ಅಧ್ಯಯನ ಮಾಡುವಾಗ ಅವಾಗ ಮಾತಾಡಿದ್ವಿ, ಬೌದ್ಧ ಧರ್ಮದ ಚಿಹ್ನೆ ಏನು ಅಂತ ಹೇಳಿ. ಧರ್ಮಚಕ್ರ ಅವರ ಚಿಹ್ನೆ ಆಗಿತ್ತು. ಹಾಗಾಗಿ ಮೌರ್ಯರು ಸಹ ತಮ್ಮ ಸಾಮ್ರಾಜ್ಯದ ಚಿಹ್ನೆಯನ್ನಾಗಿ ಅಥವಾ ಲಾಂಛನವನ್ನಾಗಿ ಧರ್ಮಚಕ್ರವನ್ನು ಆರಿಸ್ಕೊಂಡಿದ್ರು. ಪಾಟಲಿಪುತ್ರ ಇವರ ರಾಜಧಾನಿಯಾಗಿತ್ತು. ನೀವೆಲ್ಲ ಓದಿ ತಿಳ್ಕೊಂಡಂಗೆ ಕೌಟಿಲ್ಯ ಇರಲಿಲ್ಲ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ ಹುಟ್ಟುತ್ತಾ ಇರಲಿಲ್ಲ. ಕೌಟಿಲ್ಯ ಅಂತಂದ್ರೆ ತಕ್ಷಶಿಲೆಯ ಬ್ರಾಹ್ಮಣ ಏನಿದ್ದ, ಅವ ಒಂದು ಸಲ ಧನನಂದನ ಸಾಮ್ರಾಜ್ಯಕ್ಕೆ ಹೋದಾಗ ಅವನಿಂದ ಒಂದು ರೀತಿ ನೋವಿಗೆ ತುತ್ತಾಗ್ತಾನೆ. ಅವನಿಂದ ಅಂದ್ರೆ ಒಂದು ರೀತಿ ಇವನನ್ನು ಕೀಳಾಗಿ ಕಾಣ್ತಾನ ಅಥವಾ ಹೀಯಾಳಿಸ್ತಾನ ಧನನಂದ ಇವನನ್ನು. ಅವತ್ತು ಕೌಟಿಲ್ಯ ಡಿಸೈಡ್ ಮಾಡ್ತಾನೆ, ಒಂದಲ್ಲ ಒಂದು ದಿನ ನಿನ್ನನ್ನು ಸೋಲಿಸ್ದಂಗೆ ನಾನು ನನ್ನ ಮುಡಿಯನ್ನು ಕಟ್ಟುವುದಿಲ್ಲ ಅನ್ನುವಂತಹ ಶಪಥವನ್ನು ಮಾಡ್ತಾನೆ. ಹಂಗೆ ಶಪಥವನ್ನು ಮಾಡಿದ ಮೇಲೆ ಏನು ಒಬ್ಬ ಗಟ್ಟಿ ವ್ಯಕ್ತಿಯನ್ನು ಹುಡುಕುವಂತಹ ಸಂದರ್ಭದೊಳಗನ ಚಂದ್ರಗುಪ್ತ ಮೌರ್ಯ ಅವನಿಗೆ ಸಿಕ್ಕಿಬಿಡ್ತಾನೆ. ಅವನನ್ನು ಬಳಸ್ಕೊಂಡು ಭಾರತದ ಮೊದಲ ಮಹಾನ್ ಸಾಮ್ರಾಜ್ಯ ಅಂತ ಹೆಸರನ್ನು ಪಡ್ಕೊಂಡಿರುವಂತಹ ಮೌರ್ಯ ಸಾಮ್ರಾಜ್ಯವನ್ನು ಕೌಟಿಲ್ಯ ಮತ್ತು ಚಂದ್ರಗುಪ್ತ, ನಾವು ಹೇಳ್ತೀವಿ ಸಾಮಾನ್ಯವಾಗಿ ಇತಿಹಾಸ ಓದುವಾಗ ಚಂದ್ರಗುಪ್ತ ಮೌರ್ಯ ಅಥವಾ ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೋದ್ರೊಳಗೆ ಕೌಟಿಲ್ಯನ ಯುಕ್ತಿ ಇತ್ತು, ಚಂದ್ರಗುಪ್ತ ಮೌರ್ಯನ ಶಕ್ತಿ ಇತ್ತು ಅಂತ ಹೇಳಿ. ಅವೆರಡರ ಬಲದಿಂದ ಮೌರ್ಯ ಸಾಮ್ರಾಜ್ಯ ಭಾರತದೊಳಗೆ ಹೆಸರನ್ನು ಮಾಡ್ತು. ಹಾಗಾದ್ರೆ ಈ ಮೌರ್ಯ ಸಾಮ್ರಾಜ್ಯವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ನಮಗೆ ಸಿಕ್ಕಂತಹ ಆಧಾರಗಳೇನು, ಯಾವ ಆಧಾರದ ಮೇಲೆ ಮೌರ್ಯ ಸಾಮ್ರಾಜ್ಯ ಇತ್ತು ಅನ್ನೋದನ್ನು ನಾವು ಗಮನಿಸ್ತೇವೆ ಅಂತಂದರೆ, ಮೊದಲನೇದು ನಾ ಆಗಲೇ ಹೇಳ್ದಂಗೆ ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನೇ ಈ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಪೂರಕ ಆಗಿದ್ದರಿಂದ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಈ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ಅದ. ಎರಡನೇದು ಮೆಗಾಸ್ತನಿಸನ ಇಂಡಿಕಾ. ಇವ ಏನು ಭಾರತಕ್ಕೆ ಬಂದಿದ್ದ, ರಾಯಭಾರಿಯಾಗಿ ಭಾರತಕ್ಕೆ ಬಂದ್ರೊಳಗೆ ಸಂದರ್ಭದೊಳಗೆ ಇವ ಬರ್ದಿರುವಂತಹ ಇಂಡಿಕಾ ಅನ್ನುವಂತಹ ಪುಸ್ತಕದೊಳಗೆ ಈ ಸಾಮ್ರಾಜ್ಯದ ಬಗ್ಗೆ ವಿಪುಲವಾದಂತಹ ಮಾಹಿತಿ ಸಿಗ್ತದೆ. ಇನ್ನೊಂದು ವಿಶಾಖದತ್ತನ ಮುದ್ರಾ ರಾಕ್ಷಸ ಕೃತಿಯೊಳಗೂ ಸಹ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ಅದ. ಇನ್ನು ಮುಂದಿಂದು ಅಂತಂದ್ರೆ ನಾವು ಆಗಲೇ ಕರೆಯುವ ಹಂಗೆ ಶಾಸನಗಳ ಪಿತಾಮಹ ಅಂತ ಏನು ಕರಿತೀವಿ, ಅಶೋಕ. ಮೌರ್ಯ ಸಾಮ್ರಾಜ್ಯದ ಪ್ರತಿಷ್ಠಿತ ಅರಸ ಆಗಿರುವಂತಹ ಅಶೋಕ ಹೊರಡಿಸಿದಂತಹ ಶಾಸನಗಳು ಸಹ ನಮಗೆ ಅಗತ್ಯವಾದಂತಹ ಆಧಾರಗಳನ್ನು ನೀಡ್ತಾ ಇದ್ದಾವೆ. ಅದರ ಜೊತೆಗೆ ಸ್ಮಾರಕಗಳು, ಅವರು ರಚನೆ ಮಾಡಿರುವಂತಹ ಸ್ಮಾರಕಗಳು ಇವತ್ತಿಗೂ ಸಹ ಸಾಂಚಿ ಸ್ತೂಪ ಆಗಿರಬಹುದು, ಇವೆಲ್ಲ ಅವತ್ತು ನಿರ್ಮಾಣ ಮಾಡಿದಂತಹ ಅವೇನು ಕಲಾತ್ಮಕ ಚಟುವಟಿಕೆಗಳಿದ್ದಾವೆ ಅವು ಇವತ್ತಿಗೂ ಸಹ ಇರುವುದರಿಂದ ಆ ಎಲ್ಲ ಸ್ಮಾರಕಗಳು ಸಹ ಈ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ನಮಗೆ ಅನುಕೂಲಕರ ಆಗಿದೆ. ಇನ್ನು ಮುಂದಿನ ಅಂತಂದ್ರೆ ಸಿಲೋನಿನ ಕೃತಿಗಳಾಗಿರುವಂತಹ ದೀಪವಂಶ ಮತ್ತು ಮಹಾವಂಶ, ಈ ಎರಡೂ ಕೃತಿಗಳು ಸಹ ನಮಗೆ ಈ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನವನ್ನು ಮಾಡುವಲ್ಲಿ ಅನುಕೂಲಕರ ಆಗಿದ್ದಾವೆ. ಹಾಗಾದ್ರೆ ನಾವು ಆಗಲೇ ಹೇಳ್ದಂಗೆ ಚಂದ್ರಗುಪ್ತ ಮೌರ್ಯ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಮತ್ತು ಅವ ಏನೇನು ಕಾರ್ಯಗಳನ್ನು ಮಾಡಿದ, ಯಾವ್ಯಾವ ದಿಗ್ವಿಜಯಗಳನ್ನು ಕೈಗೊಂಡ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ನಾ ಆಗಲೇ ಹೇಳ್ದಂಗೆ ಇವ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ.
ಹಾಗಾದ್ರೆ ಇವನ ಮೂಲ ಏನು? ಹೌದು, ಕೌಟಿಲ್ಯನಿಗೆ ಅವ ಸಿಕ್ಕ. ಅವನ ಹಿಂದಿನ ಜೀವನ ಏನಾಗಿತ್ತು, ಅವನ ಮೂಲ ಎಲ್ಲಿಂದ ಬಂದಿದ್ದ ಅವ ಅನ್ನೋದನ್ನು ನಾವು ನೋಡೋದಾದ್ರೆ, ವಿಶಾಖದತ್ತನ ಮುದ್ರಾ ರಾಕ್ಷಸ ಚಂದ್ರಗುಪ್ತ ಮೌರ್ಯನನ್ನ ಮಯೂರ ಸುತ ಅಂತ ಹೇಳಿ ಕರೆದದ. ಇನ್ನು ಎರಡನೇ ಮೂಲದ ಪ್ರಕಾರ ಏನು ಅಂತಂದ್ರೆ, ಜೈನ ಸಾಹಿತ್ಯ ಅವ ನವಿಲುಗಳನ್ನು ಸಾಕುವಂತಹ ಅಥವಾ ಮಯೂರ ಪೋಷಕ ಪಂಗಡಕ್ಕೆ ಸೇರಿದ್ದ ಅಂತ ಹೇಳ್ತದೆ, ಎರಡನೇ ಮೂಲ. ಇನ್ನು ಮೂರನೇದು ಅಂತಂದ್ರೆ, ಮೌರ್ಯ ಅನ್ನುವಂತಹ ಪದ ಮಗಧ ಸಾಮ್ರಾಜ್ಯದೊಳಗೆ ನಂದರಾಜ ಏನಿದ್ದ ಅಲ್ಲಿ ಇದ್ದಂತಹ ವೇಶ್ಯೆಯ ಅವಳ ಹೆಸರು ಮುರಾ ಅನ್ನುವಂಥವಳು ಆಗಿತ್ತು. ಹಾಗಾಗಿ ಬಹುಶಃ ಅಲ್ಲಿಂದ ಅಥವಾ ಅವಳ ಮಗ ಚಂದ್ರಗುಪ್ತ ಮೌರ್ಯ ಆಗಿರಬಹುದು ಅನ್ನೋದನ್ನು ಮೂರನೇ ಮೂಲದ ಪ್ರಕಾರ ನಾವು ತಿಳ್ಕೊತೀವಿ. ಇನ್ನು ನಾಲ್ಕನೆಯ ಮೂಲ ಅಂತಂದ್ರೆ, ಬೌದ್ಧ ಸಾಹಿತ್ಯದ ಮಹಾವಂಶದ ಪ್ರಕಾರ ಅವ ಪಿಪ್ಪಲವನವನ್ನು ಆಳ್ತಾ ಇದ್ದ. ಮೌರ್ಯ ಅನ್ನುವಂತಹ ಕ್ಷತ್ರಿಯ ಕುಲಕ್ಕೆ ಅವ ಸೇರಿದ್ದ. ಹಾಗಾಗಿ ಬಹಳಷ್ಟು ಇತಿಹಾಸಕಾರರು ಈ ಅಭಿಪ್ರಾಯವನ್ನು ಒಪ್ಕೊಂಡಾರೆ. ಹಿಂಗೆ ಅವನ ಮೂಲ ಏನೇ ಆಗಿದ್ರೂ ಸಹ ಭಾರತದೊಳಗೆ ಒಂದು ಮಹಾನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಅವನ ದೊಡ್ಡ ಸಾಧನೆ ಅಂತ ಹೇಳಿದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಅವನ ಸಾಧನೆಗಳೇನು, ದಿಗ್ವಿಜಯಗಳೇನು ಏನು ಅಂತಂದ್ರೆ, ಮೊದಲನೇದು ಪಂಜಾಬ್ ಮತ್ತು ಮಗಧಗಳ ಜಯವನ್ನು ಸಾಧಿಸಿದ. ಚಾಣಕ್ಯನ ಮಾರ್ಗದರ್ಶನದೊಳಗೆ ಚಂದ್ರಗುಪ್ತ ಮೌರ್ಯ ಒಂದು ಬಲಿಷ್ಠ ಸೈನ್ಯವನ್ನು ಕಟ್ತಾನೆ. ಅವನು ಪಂಜಾಬಿನ ಸಣ್ಣ ಸಣ್ಣ ರಾಜರುಗಳನ್ನೆಲ್ಲ ಸೋಲಿಸ್ತಾನೆ, ಅವನ್ನೆಲ್ಲ ತನ್ನ ಸಾಮ್ರಾಜ್ಯದೊಳಗೆ ವಿಲೀನ ಮಾಡ್ಕೊತಾನೆ. ಅದಾದ ಮೇಲೆ ಮಗಧ ಸಾಮ್ರಾಜ್ಯದ ಮೇಲೂ ದಾಳಿ ಮಾಡ್ತಾನೆ. ಬಹಳ ಮುಖ್ಯವಾಗಿ ಕೌಟಿಲ್ಯನಿಗೆ ಏನು ಇದನ್ನು ಮಾಡಿದ್ನು ಏನು ಅಂತಂದ್ರೆ, ಒಂದು ರೀತಿ ಹಿಂಸೆಯನ್ನು ಕೊಟ್ಟಿದ್ದ ಮತ್ತು ಅವನಿಗೆ ನೋವಾಗುವಂಗೆ ಮಾಡಿದ್ದ. ಯಾರು ಧನನಂದ, ಅವನನ್ನು ಕೊಂದು ಅವನ ಆಡಳಿತವನ್ನು ಅಂತ್ಯ ಮಾಡ್ತಾನೆ ಮತ್ತು ಮೌರ್ಯ ಸಾಮ್ರಾಜ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸ್ಲಿಕ್ಕೆ ಶ್ರಮಿಸ್ತಾನೆ ಚಂದ್ರಗುಪ್ತ ಮೌರ್ಯ. ಇನ್ನು ಎರಡನೇದ್ದು ಅಂತಂದ್ರೆ ಸೆಲ್ಯೂಕಸ್ನೊಂದಿಗೆ ಯುದ್ಧ. ಜಗತ್ತನ್ನು ಗೆಲ್ಲಬೇಕು ಅನ್ಕೊಂಡಿದ್ದಂತಹ ಅಲೆಕ್ಸಾಂಡರ್ ಭಾರತದ ವಾಯವ್ಯ ಭಾಗಗಳ ಮೇಲಿನ ಪ್ರದೇಶಗಳನ್ನು ಗೆದ್ದು ಅಲ್ಲೆಲ್ಲ ಅವನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ್ದ. ಅವ ಎಲ್ಲೆಲ್ಲಿ ಗೆದ್ದಿದ್ದ ಅಲ್ಲಿ ಎಲ್ಲ ಕಡೆ ನಾನು ಆಳ್ವಿಕೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಪ್ರತಿನಿಧಿಗಳನ್ನು ನೇಮಕ ಮಾಡಿದ್ದ. ಭಾರತದೊಳಗೆ ಸೆಲ್ಯೂಕಸ್ಸನ್ನು ಅವನ ಪ್ರತಿನಿಧಿಯನ್ನಾಗಿ ನೇಮಕ ಮಾಡಿದ್ದ. ಚಂದ್ರಗುಪ್ತ ಮೌರ್ಯ ಅವನು ಸೋಲಿಸಿದ ಮತ್ತು ಆ ಪ್ರದೇಶಗಳನ್ನೆಲ್ಲ ತನ್ನ ಸಾಮ್ರಾಜ್ಯದೊಳಗೆ ವಿಲೀನಗೊಳಿಸ್ಕೊಂಡ. ಅಲೆಕ್ಸಾಂಡರ್ನ ಮರಣ ಆದಮೇಲೆ ಇವೆಲ್ಲ ಪ್ರದೇಶಗಳು ಅವನ ವಶ ಆದವು. ಸಾಲಿಯನ ಶಕ ಪೂರ್ವ 305 ಅಲೆಕ್ಸಾಂಡರ್ ಹೊಂದಿದಂತಹ ಭಾರತೀಯ ಪ್ರದೇಶಗಳನ್ನು ಪುನಃ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಇವ ಸೆಲ್ಯೂಕಸ್ ವಾಪಸ್ ಬರ್ತಾನೆ. ಚಂದ್ರಗುಪ್ತ ಮೌರ್ಯ ನಾ ಆಗಲೇ ಹೇಳ್ದಂಗೆ ಅವನನ್ನು ಸೋಲಿಸ್ತಾನೆ. ಆದ್ದರಿಂದ ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತ ಇವರಿಬ್ಬರ ನಡುವೆ ಒಂದು ಒಪ್ಪಂದ ನಡೀತದೆ. ಆ ಒಪ್ಪಂದದ ಪ್ರಕಾರ ಅವ ಕಾಬೂಲನ್ನು, ಅಫ್ಘಾನಿಸ್ತಾನ, ಕಾಂದಹಾರನ ಮತ್ತು ಬಲೂಚಿಸ್ತಾನಗಳನ್ನು ಒಳಗೊಂಡಂತಹ ವಿಶಾಲವಾದಂತಹ ಪ್ರದೇಶವನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಬಿಡ್ತಾನೆ. ಅದರ ಜೊತೆಗೆ ಚಂದ್ರಗುಪ್ತ ಮೌರ್ಯನಿಗೆ ಅವನನ್ನು ಮಗಳನ್ನು ಸಹ ಮದುವೆ ಮಾಡಿಕೊಡ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಯುದ್ಧದ ತರಬೇತಿಯನ್ನು ಹೊಂದಿದಂತಹ 500 ಆನೆಗಳನ್ನು ಸೆಲ್ಯೂಕಸ್ನಿಗೆ ಕಾಣಿಕೆಯಾಗಿ ಕೊಡ್ತಾನೆ. ಅದಾದ ಮೇಲೆ ಇವರಿಬ್ಬರ ಸಂಬಂಧ ಬಹಳ ಉತ್ತಮವಾದಂತಹ ಸಂಬಂಧವನ್ನು ಇವರಿಬ್ಬರು ಹೊಂತಾರೆ. ಜೊತೆಗೆ ಮೆಗಾಸ್ತನಿಸ್, ಇಂದಿಕಾ ಗ್ರಂಥವನ್ನು ಬರೆದಿರುವಂತಹ ಮೆಗಾಸ್ತನಿಸ್ನನ್ನು ಸೆಲ್ಯೂಕಸ್ ಪಾಟಲಿಪುತ್ರಕ್ಕೆ ರಾಯಭಾರಿಯನ್ನಾಗಿ ಕಳಿಸ್ತಾನೆ. ಚಂದ್ರಗುಪ್ತ ಮೌರ್ಯ ಇವೆರಡಷ್ಟೇ ಅಲ್ಲದೆ ಬಹಳಷ್ಟು ದಿಗ್ವಿಜಯಗಳನ್ನ ಕೈಗೊಂಡ ಮತ್ತು ಒಂದು ಬೃಹತ್ ಸಾಮ್ರಾಜ್ಯವನ್ನು ರಚನೆ ಮಾಡಿದ್ದ. ಅವನ ಹತ್ರ ದೊಡ್ಡ ಸೈನ್ಯನೂ ಇತ್ತು ಅನ್ನೋದನ್ನು ನಾವು ಗಮನಿಸ್ತೇವೆ. ಆದರೆ ಅವನ ದಿಗ್ವಿಜಯಗಳ ಬಗ್ಗೆ ಸ್ವಲ್ಪ ಏನು ದಾಖಲೆಗಳ ಕೊರತೆ ಅದ. ಜೊತೆಗೆ ನಾವು ಸ್ಪಷ್ಟ ಚಿತ್ರಣವನ್ನು ಕಾಣಲಿಕ್ಕೆ ಆಗುವುದಿಲ್ಲ. ಅದರ ಜೊತೆಗೆ ಅವನ ಸಾಮ್ರಾಜ್ಯ ಎಲ್ಲೆಲ್ಲಿ ಮಠ ಹಬ್ಬಿತ್ತು ಅನ್ನೋದ್ರ ಬಗ್ಗೆನೂ ಗುರುತಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ. ಇನ್ನು ಅವನ ಅಂತಿಮ ದಿನಗಳ ಬಗ್ಗೆ ನೋಡೋದಾದರೆ, ಜೈನ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತ ಮೌರ್ಯ ತನ್ನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ಬಿಡ್ತಾನೆ. ತ್ಯಾಗ ಮಾಡಿ ಜೈನ ವಿದ್ವಾಂಸನಾಗಿದ್ದಂತಹ ಭದ್ರಭಾವಿನ ಪ್ರಭಾವದೊಂದಿಗೆ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಮತ್ತು ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣಬೆಳಗೊಳದೊಳಗೆ ಕಳೀತಾನೆ. ಸಾಲಿಯಾನ ಶಕ ಪೂರ್ವ 300 ಸಲ್ಲೇಖನ ವ್ರತವನ್ನು ಆಚರಣೆ ಮಾಡಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಅವ ಎಲ್ಲಿ ನೆಲೆಸಿದ್ದ ಅಲ್ಲ, ಆ ಬೆಟ್ಟವನ್ನು ಚಂದ್ರಗಿರಿ ಅಂತ ಹೇಳಿ ಕರೀತಾರೆ. ಮತ್ತು ಅವ ಒಂದು ದೇವಾಲಯವನ್ನು ಆ ಪ್ರದೇಶದೊಳಗೆ ನಿರ್ಮಾಣ ಮಾಡಿದ್ರಿಂದ ಆ ದೇವಾಲಯವನ್ನು ಚಂದ್ರಗುಪ್ತ ಬಸದಿ ಅಂತ ಹೇಳಿ ಕರೀತಾರೆ. ಇಷ್ಟು ಮಾಹಿತಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಈ ಅಧ್ಯಾಯದೊಳಗೆ ಬರ್ತದೆ. ಇನ್ನು ಮುಂದಿನ ಅಂತಂದ್ರೆ ಕೌಟಿಲ್ಯನ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲದ. ಕೌಟಿಲ್ಯ ಮತ್ತು ಅವನ ಅರ್ಥಶಾಸ್ತ್ರ ಕೃತಿ, ಅದು ಯಾವುದಕ್ಕೆ ಸಂಬಂಧಪಟ್ಟದ ಅರ್ಥಶಾಸ್ತ್ರ ಕೃತಿ ಮತ್ತು ಕೌಟಿಲ್ಯ
ಏನಾಗಿದ್ದ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅದ. ಕೌಟಿಲ್ಯ ಪ್ರಾಚೀನ ಭಾರತದ ಒಬ್ಬ ಹೆಸರಾಂತ ರಾಜನೀತಿ ತಜ್ಞ ಆಗಿದ್ದ. ಅವನನ್ನ ಚಾಣಕ್ಯ ಅಂತ ಕರೀತಾರ, ವಿಷ್ಣುಗುಪ್ತ ಅಂತ ಕರೀತಾರ, ಈ ಎಲ್ಲ ಹೆಸರಿನಿಂದ ಅವನು ಕರೀತಾರ. ನಂದರನ್ನ ಪದಚ್ಯುತಿಗೊಳಿಸುವಲ್ಲಿ ಮತ್ತು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದ್ರೊಳಗ ಇವ ಪ್ರಮುಖ ರೂವಾರಿ ಆಗಿದ್ದ. ಇವ ಸುವ್ಯವಸ್ಥಿತವಾದಂತಹ ಆಡಳಿತ ವ್ಯವಸ್ಥೆಯ ರಚನೆ ಮಾಡಲಿಕ್ಕೆ ಬಹುಮುಖ್ಯವಾಗಿ ಕಾರಣನಾಗಿದ್ದ. ಇವನು ಬರೆದಿರುವಂತಹ ಗ್ರಂಥವನ್ನ ಅಥವಾ ಕೃತಿಯನ್ನು ನಾವು ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಇದನ್ನ ಸಂಸ್ಕೃತ ಭಾಷೆಯೊಳಗೆ ಅವ ರಚನೆ ಮಾಡ್ಯಾನ. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾಗಿದ್ದಂತಹ ಡಾಕ್ಟರ್ ಶ್ಯಾಮಶಾಸ್ತ್ರಿ ಅವರು 1905ನೇ ಇಸ್ವಿ ಒಳಗ ಈ ಗ್ರಂಥವನ್ನ ಸಂಶೋಧನೆ ಮಾಡಿದ್ರು ಮತ್ತು ಆ ಅರ್ಥಶಾಸ್ತ್ರ ಕೃತಿಯನ್ನ ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿದ್ರು. ಇದರಲ್ಲಿ ಇರುವಂತಹ ವಿಷಯಗಳನ್ನು ಮುಖ್ಯವಾಗಿ ನಾವು 3 ಪ್ರಮುಖ ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇ ಭಾಗ ಏನೇನು ಹೇಳ್ತದೆ ಅಂತಂದ್ರೆ, ಮೊದಲನೇ ಭಾಗದೊಳಗೆ ರಾಜ, ಆತನ ಸಲಹಾ ಸಮಿತಿ ಮತ್ತು ಸರ್ಕಾರದ ಬಗ್ಗೆ ತಿಳಿಸ್ತದೆ. ಎರಡನೇ ಭಾಗದೊಳಗೆ ನಾಗರಿಕ ಮತ್ತು ಅಪರಾಧಿ ಕಾನೂನುಗಳ ಬಗ್ಗೆ ಈ ಗ್ರಂಥ ತಿಳಿಸ್ತದೆ. ಇನ್ನು ಮೂರನೇ ಭಾಗದೊಳಗೆ ಅಂತಾರಾಜ್ಯ ಕಾನೂನು, ರಾಯಭಾರ ನೀತಿ ಮತ್ತು ಯುದ್ಧದ ಬಗ್ಗೆ ಈ ಅರ್ಥಶಾಸ್ತ್ರ ಕೃತಿ ತಿಳಿಸ್ತದೆ. ಇನ್ನು ವಿಶೇಷವಾಗಿ ಈ ಅರ್ಥಶಾಸ್ತ್ರ ಕೃತಿಯೊಳಗೆ ನಾವು ಸಪ್ತಾಂಗ ಸಿದ್ಧಾಂತದ ಪರಿಕಲ್ಪನೆಯನ್ನು ಕಾಣ್ತೀವಿ. ಸಪ್ತಾಂಗ ಸಿದ್ಧಾಂತ ಅಂದ್ರೆ 7 ಅಂಗಗಳು. ಒಂದು ರಾಜ್ಯ ಮುನ್ನಡಿಬೇಕು, ಒಂದು ಸಾಮ್ರಾಜ್ಯ ಮುನ್ನಡಿಬೇಕು ಅಂತಂದ್ರೆ ಅವಶ್ಯಕ ಇರುವಂತಹ ಅಂಶಗಳನ್ನ ಇವ ಅಲ್ಲಿ ಗುರುತಿಸಿದ್ದ. ಅದನ್ನ ಸಪ್ತಾಂಗ ಸಿದ್ಧಾಂತ ಅಂತ ಹೇಳಿ ಇವ ಕರೆದ. ಅವು ಯಾವ್ಯಾವು ಅಂತಂದ್ರೆ, ಮೊದಲನೇದು ರಾಜ, ಎರಡನೇದು ಮಂತ್ರಿ, ಮೂರನೇದು ಜನಪದ, ನಾಲ್ಕನೇದು ದುರ್ಗ, ಐದನೇದು ಕೋಶ, ಆರನೇದು ಬಲ ಮತ್ತು ಏಳನೇದು ಮಿತ್ರ. ರಾಜ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಸಾಮ್ರಾಜ್ಯಕ್ಕೆ ಬೇಕಾದಂತಹ ಒಬ್ಬ ನಾಯಕ ಅಥವಾ ಅರಸನನ್ನ ರಾಜ ಅಂತ ಕರೆದ. ಎರಡನೇದು ಮಂತ್ರಿ ಅಂದ್ರೆ ಪ್ರತಿಯೊಂದರೊಳಗೂ ಅವನಿಗೆ ಸಲಹೆ ನೀಡಲಿಕ್ಕೆ ಇದ್ದಂತಹ ಒಂದು ವ್ಯವಸ್ಥೆಯನ್ನ ಮಂತ್ರಿ ಸಮಿತಿ ಅಂತ ಕರೆದ. ಇನ್ನು ಮೂರನೇದು ಜನಪದ. ಇಲ್ಲಿ ನಾವು ಆ ಪದ, ಇದು ಸಂಸ್ಕೃತದ ಪದ, ಅದನ್ನ ಬಿಡಿಸಿದ್ರೆ ಜನ ಮತ್ತು ಪದ ಅನ್ನುವಂತಹ 2 ಪದಗಳು ಸಿಗ್ತದೆ. ಜನ ಅಂತಂದ್ರೆ ಜನಸಂಖ್ಯೆ, ಪದ ಅಂತಂದ್ರೆ ಭೂಪ್ರದೇಶ. ಇದು ಸಹ ರಾಜ್ಯದ ಪ್ರಮುಖವಾದಂತಹ ಒಂದು ಅಂಶ ಆಗಿತ್ತು ಅಥವಾ ಅಂಗ ಆಗಿತ್ತು. ಇನ್ನು ನಾಲ್ಕನೇದು ದುರ್ಗ. ದುರ್ಗ ಅಂತಂದ್ರೆ ಕೋಟೆ. ಒಂದು ಸಾಮ್ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಕೋಟೆ ಅಂತೂ ಅವಶ್ಯಕವಾಗಿ ಬೇಕೇ ಬೇಕಾಗ್ತದೆ. ಇನ್ನು ಐದನೇದು ಕೋಶ ಅಂದ್ರೆ ಆರ್ಥಿಕ ಪರಿಸ್ಥಿತಿ, ಹಣಕಾಸು. ಇನ್ನು ಆರನೇದು ಅಂತಂದ್ರೆ ಬಲ ಅಂದ್ರೆ ಸೇನೆ. ಮತ್ತೆ ಏಳನೇದು ಕೊನೆಯದು ಮಿತ್ರ ಅಂದ್ರೆ ಮಿತ್ರ ರಾಜ್ಯ. ಅವನು ಯಾವ ರೀತಿ ಎಲ್ಲ ಬೇರೆ ರಾಜ್ಯಗಳೊಡನೆ ಮಿತ್ರತ್ವವನ್ನು ಹೊಂದಿರ್ತಾನ ಅನ್ನೋದನ್ನ ಈ ಅಂಶ ತಿಳಿಸ್ತದೆ. ಇದು ಕೌಟಿಲ್ಯ ಮತ್ತು ಆತನ ಅರ್ಥಶಾಸ್ತ್ರ ಕೃತಿಯ ಬಗ್ಗೆ ಇರುವಂತಹ ಮಾಹಿತಿ. ಮುಂದೆ ಬಿಂದುಸಾರ ಬರ್ತಾನೆ. ಇವನ ನಂತರ ಯಾರ ಅಂತಂದ್ರೆ ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿಯಾಗಿ ಅವನ ಮಗ ಬಿಂದುಸಾರ ಬರ್ತಾನೆ. ಅವ ಸಾಲಿಯನ ಶಕ ಪೂರ್ವ 300ರಿಂದ 273ವರೆಗೂ ಆಳ್ವಿಕೆ ಮಾಡಿದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ಅವನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅವ ಆದ್ಮೇಲೆ ಅಶೋಕ ಆಳ್ವಿಕೆಗೆ ಬರ್ತಾನೆ. ಅಶೋಕನ ಬಗ್ಗೆ ಇತಿಹಾಸದೊಳಗೆ ಮಾಹಿತಿ ಇದೆ. ಆದರೆ ಬಿಂದುಸಾರನ ಬಗ್ಗೆ ಮಾಹಿತಿಯ ಕೊರತೆ ಎದ್ದು ಕಾಣ್ತದೆ. ಅಶೋಕ ಮಹಾಶಯ ಸಾಲಿಯನ ಶಕ ಪೂರ್ವ 273ನೇ ಇಸ್ವಿಯಿಂದ 232ರವರೆಗೂ ಇವ ಆಳ್ವಿಕೆಯನ್ನು ಮಾಡ್ತಾನೆ. ನಾ ಆಗ್ಲೇ ಹೇಳ್ದಂಗೆ ಇವ ಮೌರ್ಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ಆಗಿದ್ದ ಮತ್ತು ಪ್ರಪಂಚದೊಳಗ ಶ್ರೇಷ್ಠ ಅರಸರುಗಳಲ್ಲಿ ಇವನು ಸಹ ಒಬ್ಬ. ಶಾಸನಗಳೊಳಗೆ ಅವನನ್ನ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಅಂತ ಹೇಳಿ ವರ್ಣನೆ ಮಾಡ್ಯಾರ. ಇದು ಏನ್ ತಿಳಿಸ್ತದ ಅಂತಂದ್ರೆ ಅವ ಎಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದ್ದ ಅನ್ನೋದನ್ನ ಅವನ ಶಾಸನಗಳಿಂದ ನಾವು ತಿಳ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಅವ ಸಾಲಿಯನ ಶಕ ಪೂರ್ವ 273 ಒಳಗೆ ಅಧಿಕಾರಕ್ಕೆ ಬಂದ. ಆದ್ರೆ ಅವನ ಕಿರೀಟಧಾರಣೆ ಮಹೋತ್ಸವ ನಡೆದಿದ್ದು ಸಾಲಿಯನ ಶಕ ಪೂರ್ವ 269ನೇ ಇಸ್ವಿ ಒಳಗೆ. ಆದ್ರೆ ಅವನ ಇತಿಹಾಸದ ಬಗ್ಗೆ 273ರಿಂದ 269ರವರೆಗಿನ ಇತಿಹಾಸದ ಬಗ್ಗೆ ಸ್ವಲ್ಪ ನಿಖರತೆಯ ಕೊರತೆ ಕಂಡು ಬರ್ತದೆ. ಅಂದ್ರೆ ಸ್ಪಷ್ಟತೆಯಲ್ಲಿ ಇಲ್ಲ. ಬಹುಶಃ ಈ ಅವಧಿಯೊಳಗ ಅವನಿಗೆ 100 ಜನ ಸಹೋದರರಿದ್ರು ಅನ್ನೋದನ್ನ ಇತಿಹಾಸಕಾರರು ಹೇಳ್ತಾರೆ. ಹಾಗಾಗಿ ಬಹುಶಃ ಅವರವರ ನಡುವನ ಯುದ್ಧ ನಡೆದಿರಬಹುದು ಅಂತೇಳಿ ಇತಿಹಾಸಕಾರರು ನಂಬ್ತಾರೆ. ಇತಿಹಾಸ ಅಥವಾ ಈ ಅಶೋಕ ಅಂದುಗಳೇ ನಮಗೆ ನೆನಪಿಗೆ ಬರೋದು ಕಳಿಂಗ ಯುದ್ಧ. ಇದು ನಡೆದಿದ್ದು ಸಾಲಿಯನ ಶಕ ಪೂರ್ವ 261ನೇ ಇಸ್ವಿಯೊಳಗೆ. ಇದು ಆ ಅಶೋಕನ ಮನಸ್ಸನ್ನ ಬದಲಿಸಿದಂತಹ ಒಂದು ಯುದ್ಧ ಆಗಿತ್ತು. ಹಾಗಾದ್ರೆ ಈ ಯುದ್ಧದ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ನೋಡೋದಾದ್ರೆ, ಆ ಕಾಲಕ್ಕೆ ಈ ಅಶೋಕ ಆಳ್ವಿಕೆ ಮಾಡುವಂತಹ ಸಮಯದೊಳಗ ಕಳಿಂಗ ಬಲಶಾಲಿಯಾದಂತಹ ಒಂದು ರಾಜ್ಯ ಆಗಿತ್ತು. ಇವ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅಂತ ತಿಳ್ಕೊಂಡು ಕಳಿಂಗದ ಮೇಲೆ ಯುದ್ಧವನ್ನು ಸಾರ್ತಾನೆ. ಇದರ ಬಗ್ಗೆ 13ನೇ ಶಿಲಾಶಾಸನದೊಳಗೆ ಅವನ ಈ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳ ಬಗ್ಗೆ ಮಾಹಿತಿ ಸಿಗ್ತದೆ. ಕಳಿಂಗ ಯುದ್ಧದೊಳಗೆ ನಾವೆಲ್ಲ ಓದ್ದಂಗೆ 1 ಲಕ್ಷ ಮಂದಿ
ಪ್ರಾಣವನ್ನು ಬಿಡ್ತಾರೆ ಮತ್ತು 1.5 ಲಕ್ಷ ಮಂದಿ ಯುದ್ಧ ಕೈದಿಗಳಾಗ್ತಾರೆ. ಬಹಳಷ್ಟು ರಕ್ತಪಾತ ಆಗ್ತದೆ. ಬಹಳಷ್ಟು ಮಂದಿ ಕೈ, ಕಾಲು, ಕಣ್ಣುಗಳನ್ನು ಕಳ್ಕೊತಾರೆ. ಅಲ್ಲಿಯ ನರಳಾಟವನ್ನು ನೋಡಿ ಇವನು ಮನಸ್ಸು ಪರಿವರ್ತನೆ ಆಗ್ತದೆ. ಇನ್ನು ಮುಂದೆ ಭವಿಷ್ಯದೊಳಗೆ ಯಾವತ್ತು ಯುದ್ಧ ಮಾಡಬಾರ್ದು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡ್ತಾನೆ ಅಶೋಕ. ಯುದ್ಧದ ಪರಿಣಾಮದಿಂದಾಗಿ ಅವನ ವಿದೇಶಾಂಗ ನೀತಿಯನ್ನು ಬದಲಾವಣೆ ಮಾಡ್ತಾನೆ. ದಿಗ್ವಿಜಯಗಳ ನೀತಿಯ ಬದಲಾಗಿ ಧರ್ಮ ವಿಜಯವನ್ನು ಅನುಸರಣೆ ಮಾಡ್ತಾನೆ. ಅಂತಂದ್ರೆ ಜನರ ಹೃದಯವನ್ನು ಗೆಲ್ಲೋದಕ್ಕಾಗಿ ಇನ್ಮೇಲೆ ನಾನು ಏನೇ ಕ್ರಮ ಕೈಗೊಂಡ್ರು ಅದು ಜನರ ಒಳಿತಿಗೋಸ್ಕರ ಆಗಿರ್ತದೆ ಅನ್ನೋದನ್ನು ಇವ ಕಂಡುಕೊಳ್ತಾನೆ. ಹಿಂಗೆ ಕಳಿಂಗ ಯುದ್ಧ ಅಶೋಕನ ಜೀವನದೊಳಗೆ ಒಂದು ಮಹತ್ವವಾದ ತಿರುವನ್ನು ಉಂಟು ಮಾಡ್ತದೆ. ಅದಾದ್ಮೇಲೆ ಉಪಗುಪ್ತ ಅನ್ನುವಂತಹ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದಾಗಿ ಇವ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಇವನ ಸಾಮ್ರಾಜ್ಯದ ವಿಸ್ತಾರ ಏನೇನಾಗಿತ್ತು, ಎಲ್ಲೆಲ್ಲಿವರೆಗೂ ಇತ್ತು ಅಂತಂದ್ರೆ, ಉತ್ತರದೊಳಗೆ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನ ಪ್ರದೇಶಗಳಿಂದ ಕೂಡಿತ್ತು. ದಕ್ಷಿಣದೊಳಗೆ ಕರ್ನಾಟಕ ಅಲ್ಲಿ ಮಠ ಇತ್ತು, ನಮ್ಮ ಕರ್ನಾಟಕದವರೆಗೂ ಇತ್ತು. ಪೂರ್ವದೊಳಗೆ ಬಂಗಾಳದಿಂದ ಪಶ್ಚಿಮದೊಳಗೆ ಸಿಂಧ ಮತ್ತು ಬಲೂಚಿಸ್ತಾನಗಳವರೆಗೆ ಇವನ ಸಾಮ್ರಾಜ್ಯ ಹಬ್ಬಿತ್ತು. ಬಹಳ ವಿಶೇಷವಾಗಿ ನಾವು ಅಶೋಕನ ನೆನೆಸ್ಕೊಳ್ಳೋದು ಶಿಲಾಶಾಸನಗಳಿಗೆ ಬಹಳ ಪ್ರಖ್ಯಾತನಾಗಿರುವಂತಹ ಅರಸ. ಇವ ಶಿಲಾಶಾಸನಗಳನ್ನು ಹೊರಡಿಸಿದಂಥ ಭಾರತದ ಮೊಟ್ಟ ಮೊದಲ ಅರಸ. ಇವು ಸಾಮ್ರಾಜ್ಯದ ಎಲ್ಲ ಕಡೆನೂ ಸಿಕ್ಕಾವ. ಶಿಲಾಶಾಸನಗಳು ಮೌರ್ಯರ ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ, ಆಡಳಿತದ ಬಗ್ಗೆ ಮಾಹಿತಿಯನ್ನು ಕೊಡ್ತಾವೆ. ಮತ್ತು ಅವನ ಆದರ್ಶಗಳೇನೇನಾಗಿತ್ತು, ಮನೋಭಾವ ಹೆಂಗಿತ್ತು ಅನ್ನೋದ್ರ ಬಗ್ಗೆನೂ ಸಹ ಈ ಶಿಲಾಶಾಸನಗಳು ಮಾಹಿತಿಯನ್ನು ಕೊಡ್ತಾವೆ. ಶಿಲಾಶಾಸನಗಳು ಇವು ಪ್ರಾಕೃತ, ಪಾಲಿ ಮತ್ತು ಗ್ರೀಕ್ ಭಾಷೆ ಒಳಗದಾವ. ಜೊತೆಗೆ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯನ್ನು ಬಳಕೆ ಮಾಡಿ ಇವುಗಳನ್ನು ಬರೆದಾರೆ. 1831 ಇಸ್ವಿ ಒಳಗೆ ಜೇಮ್ಸ್ ಫ್ರೆನ್ಸೆಪ್ ಅನ್ನುವಂತಹ ವ್ಯಕ್ತಿ ಇವುಗಳನ್ನು ಸಂಶೋಧನೆ ಮಾಡ್ತಾರೆ. ಈ ಶಿಲಾಶಾಸನಗಳನ್ನು ಪ್ರಧಾನ ಶಿಲಾಶಾಸನಗಳು ಮತ್ತು ಕಿರಿಯ ಶಿಲಾಶಾಸನಗಳು, ಸ್ತಂಭ ಶಾಸನಗಳು ಮತ್ತು ಗುಹಾಶಾಸನಗಳು ಅಂತ ಹೇಳಿ ವರ್ಗೀಕರಣವನ್ನು ಮಾಡ್ತಾರೆ. ನಾವು ವಿಶೇಷವಾಗಿ ಕರ್ನಾಟಕದೊಳಗಿನ ಬಗ್ಗೆ ವಿಚಾರ ಮಾಡೋದಾದ್ರೆ, ಕರ್ನಾಟಕದಾಗ ಎಲ್ಲೆಲ್ಲಿ ಶಿಲಾಶಾಸನಗಳು ಸಿಕ್ಕಾವು ಅನ್ನೋದನ್ನು ನೋಡೋದಾದ್ರೆ, ರಾಯಚೂರು ಜಿಲ್ಲೆಯ ಮಸ್ಕಿ ಒಳಗೆ ಸಿಕ್ಕಾವ, ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ ಒಳಗೆ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟಿಂಗರಾಮೇಶ್ವರ ಈ ಪ್ರದೇಶಗಳೊಳಗೆ ಸಿಕ್ಕಾವ. ಅದರ ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿನ ನಿಟ್ಟೂರು ಮತ್ತು ಉದಯಗೊಳ್ಳಂ ಪ್ರದೇಶದೊಳಗೆ, ಯಾದಗಿರಿ ಜಿಲ್ಲೆಯ ಸನ್ನತಿ ಅನ್ನುವಂತಹ ಈ 5 ಜಿಲ್ಲೆಗಳೊಳಗೆ ಕರ್ನಾಟಕದೊಳಗೆ ನಾವು ಅಶೋಕನ ಶಿಲಾಶಾಸನಗಳನ್ನು ಕಾಣಬಹುದಾಗಿದೆ. ಶಿಲಾಶಾಸನಗಳು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಅನ್ನುವಂತಹ ಉಲ್ಲೇಖವನ್ನು ಮಾಡಿದ್ರಿಂದ ಇದರ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು. ಇವುಗಳನ್ನು ಅಶೋಕನೇ ಹೊರಡಿಸಿದ್ದಾನೋ ಅಥವಾ ಬೇರೆ ಯಾರಾದರೂ ಹೊರಡಿಸಿದ್ರೋ ಅಂಥೇಳಿ. ಆದರೆ ಮಸ್ಕಿ ಮತ್ತು ಕಲ್ಕತ್ತಾ ಶಾಸನಗಳು ಅಶೋಕನನ್ನು ದೇವನಾಂಪ್ರಿಯ ಅಶೋಕಸ್ ಅಂಥೇಳಿ ಉಲ್ಲೇಖ ಮಾಡಿದ್ರಿಂದ ಕನ್ಫರ್ಮ್ ಆಯಿತು, ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಬೇರೆ ಅಲ್ಲ, ಅಶೋಕ ಬೇರೆ ಅಲ್ಲ ಅಂತ. ಹಾಗಾಗಿ ವಿಶೇಷವಾಗಿ ಕಲ್ಕತ್ತಾ ಹಾಗೂ ಮಸ್ಕಿ ಶಾಸನಗಳು ಈ ಅಶೋಕನ ಶಾಸನಗಳೊಳಗೆ ವಿಶೇಷತೆಯನ್ನು ಪಡ್ಕೊಂಡಿರುವಂತಹ ಶಿಲಾಶಾಸನಗಳು. ಶಿಲಾಶಾಸನಗಳ ಜೊತೆಗೆ ಅಶೋಕ ಧರ್ಮಕ್ಕೂ ಸಹ ಶ್ರೇಷ್ಠವಾದಂತಹ ಕೊಡುಗೆಯನ್ನು ಕೊಟ್ಟ. ಹಾಗಾಗಿ ಅವನು ಆ ರೀತಿಯಲ್ಲೂ ನಾವು ನೋಡಿದಾಗಲೂ, ಧರ್ಮದ ವಿಚಾರವಾಗಿ ನೋಡಿದಾಗಲೂ ಸಹ ಅವನ ವ್ಯಕ್ತಿತ್ವ ದೊಡ್ಡದಾಗಿ ಕಂಡು ಬರ್ತದೆ. ಹಾಗಾದ್ರೆ ಅವನ ಪ್ರಕಾರ ಧರ್ಮನಿಷ್ಠೆ ಹೆಂಗಿರಬೇಕು ಅಂತಂದ್ರೆ 5 ಅಂಶಗಳನ್ನು ಅವ ಹೇಳ್ತಾನೆ. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ಮತ್ತು ಗುರುಗಳಿಗೆ ಗೌರವವನ್ನು ತೋರಬೇಕು. 2ನೇದು ಪ್ರತಿಯೊಬ್ಬರು ಸತ್ಯವನ್ನೇ ನುಡಿಬೇಕು ಅನ್ನುವಂಥದ್ದು. 3ನೇದು ಯಾರು ಅವಲಂಬಿತರಿರ್ತಾರೋ, ಸಣ್ಣವರಿರ್ತಾರೋ ಮತ್ತು ಸೇವಕರಿರ್ತಾರೋ ಅವರನ್ನು ಪ್ರೀತಿಯಿಂದ ಕಾಣಬೇಕು. 4ನೇದು ಯಾವುದೇ ಪ್ರಾಣಿಗಳಿಗೆ ಆಗಲಿ ಮಾನವರಿಗೆ ಆಗಲಿ ಹಿಂಸೆಯನ್ನು ನೀಡಬಾರದು. 5ನೇ ಅಂಶ ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚಗಳನ್ನು ನಿಗ್ರಹದೊಳಗಿಟ್ಕೋಬೇಕು, ಅವುಗಳು ನಮ್ಮ ನಿಯಂತ್ರಣದೊಳಗಿಟ್ಕೋಬೇಕು ಅನ್ನುವಂಥ ಈ 5 ಅಂಶಗಳನ್ನು ಧರ್ಮನಿಷ್ಠೆಯ ಗುಣಗಳು ಅಂತ ಹೇಳಿ ಅಶೋಕ ತಿಳಿಸಿದ. ಹಾಗಾದ್ರೆ ಭಾರತದೊಳಗೆ ಆಗಲಿ ಅಥವಾ ವಿದೇಶದೊಳಗಾಗಲಿ ಈ ಬೌದ್ಧ ಧರ್ಮ ಪಸರಿಸಲಿಕ್ಕೆ ತೆಗೆದುಕೊಂಡಂತಹ ಕ್ರಮಗಳೇನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ನೋಡಿದ್ರೆ, ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಂತ ಏನು ಕರಿತೀವಿ, ಗೌತಮ ಬುದ್ಧ ಜನಿಸಿದ್ದಾಗಿರ್ಬಹುದು, ಅಥವಾ ಅವನಿಗೆ ಜ್ಞಾನೋದಯ ಆಗಿದ್ದಾಗಿರ್ಬೋದು, ಅಥವಾ ಅವನು ಪರಿನಿರ್ವಾಣವನ್ನು ಹೊಂದಿದ್ದಾಗಿರ್ಬೋದು, ಇವೆಲ್ಲ ಪ್ರದೇಶಗಳಾದಂತಹ ಲುಂಬಿನಿವನ ಕಪಿಲವಸ್ತು, ಗಯಾ, ಸಾರನಾಥ ಮತ್ತು ಕುಶಿನಗರ ಇವೆಲ್ಲ ಪ್ರದೇಶಗಳನ್ನು ಅಶೋಕ ಸಂದರ್ಶನವನ್ನು ಮಾಡಿದ. ಮತ್ತು ಅಲ್ಲೆಲ್ಲ ಧರ್ಮಗೋಷ್ಠಿಗಳನ್ನ ಏರ್ಪಡಿಸಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಬಿತ್ತಿದ ಎಲ್ಲ ಕಡೆ. ಇದು 2ನೇ ಅತಿ ಪ್ರಮುಖ ಅಂಶ ಅಂತಂದ್ರೆ, ಸಾಮ್ರಾಜ್ಯದ ತುಂಬೆಲ್ಲ ಅನೇಕ ವಿಹಾರಗಳನ್ನು ನಿರ್ಮಾಣ ಮಾಡಿದ. ಅದರ ಜೊತೆಗೆ ಅವುಗಳ ನಿರ್ವಹಣೆಗಾಗಿ ಸಾಕಷ್ಟು ಪ್ರಮಾಣದ ಹಣವನ್ನು ಸಹ ವ್ಯಯ ಮಾಡಿದ ಅವರ ಮೇಲೆ. ಇನ್ನು 3ನೇ ಅಂಶ ಅಂತಂದ್ರೆ, ಬುದ್ಧನ ತತ್ವಗಳನ್ನು ಬೋಧನೆ ಮಾಡಲಿಕ್ಕೆ ಮತ್ತು ಪ್ರಸಾರವನ್ನು ಮಾಡಲಿಕ್ಕೆ ಬಂಡೆಗಳ ಮೇಲೆ, ಸ್ತಂಭಗಳ ಮೇಲೆ ಮತ್ತು ಗುಹೆಗಳ ಮೇಲೆ ಆ ಎಲ್ಲ ಬೋಧನೆಗಳನ್ನು ಕೆತ್ತಿಸಿದ. ಆ ಮೂಲಕ ಧರ್ಮ ಪ್ರಚಾರಕ್ಕೆ ಮುನ್ನೋಡಿ ಬರದ. ಇನ್ನು 4ನೇ ಅಂಶ ಅಂತಂದ್ರೆ,
ಜನರಲ್ಲಿ ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ಧರ್ಮ ಮಹಾಮಾತ್ರರನ್ನ, ಯುಕ್ತರನ್ನ ಮತ್ತು ರಜ್ಜುಕ ಅನ್ನುವಂತಹ ಅಧಿಕಾರಿಗಳನ್ನು ನೇಮಕ ಮಾಡಿದ. ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರರು ಅನ್ನುವಂತಹ ಅಧಿಕಾರಿಗಳನ್ನು ನೇಮಕ ಮಾಡಿದ. ಆ ಮೂಲಕ ಧರ್ಮ ಪ್ರಸಾರವನ್ನು ಕೈಗೊಂಡ. ಇನ್ನು ಮುಂದಿನ ಅಂಶ ಅಂತಂದ್ರೆ, ಬೌದ್ಧ ಭಿಕ್ಷುಗಳ ನಡುವೆ ಇದ್ದಂತಹ ಆಂತರಿಕ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸ್ಲಿಕ್ಕೆ ಸಾಲಿಯಾನ ಶಕ ಪೂರ್ವ 250ನೇ ಇಸ್ವಿ ಒಳಗ ಪಾಟಲಿಪುತ್ರ ಒಳಗ ಬೌದ್ಧ ಸಮ್ಮೇಳನವನ್ನ ಇವನ ಸಂಘಟನೆ ಮಾಡಿದ್ದ. ಇದು 3ನೇ ಬೌದ್ಧ ಸಮ್ಮೇಳನ ಆಗಿತ್ತು. ಇನ್ನು ಮುಂದಿಂದ ಅಂತಂದ್ರೆ, ಅಶೋಕ ಬೌದ್ಧ ಧರ್ಮವನ್ನು ಅಫ್ಘಾನಿಸ್ತಾನ್, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪಿನ ರಾಷ್ಟ್ರಗಳಿಗೆ ಹಬ್ಬಿಸಬೇಕು, ಅಲ್ಲೆಲ್ಲ ಬೌದ್ಧ ಧರ್ಮ ಪ್ರಸಾರ ಆಗಬೇಕು ಅಂತ ಹೇಳಿ ಆ ಎಲ್ಲ ಪ್ರದೇಶಗಳಿಗೆ ನಿಯೋಗಗಳನ್ನು ಕಳಿಸಿದ. ವಿಶೇಷವಾಗಿ ತನ್ನ ಮಗ ಮಹೇಂದ್ರನನ್ನ ಮತ್ತು ಮಗಳು ಸಂಘಮಿತ್ರೆಯನ್ನ ಶ್ರೀಲಂಕಾ ಕಳಿಸಿ ಅಲ್ಲಿ ಧರ್ಮ ಪ್ರಚಾರಕ್ಕೆ ಕ್ರಮಗಳನ್ನು ಕೈಗೊಂಡ. ಜೊತೆಗೆ ಅವನು ಅನೇಕ ಕಲ್ಯಾಣಕಾರಕ ಚಟುವಟಿಕೆಗಳನ್ನ ಕೈಗೊಂಡ. ಬಾವಿಗಳನ್ನು ತೋಡಿಸಿದ, ವಿಶ್ರಾಂತಿ ಗೃಹಗಳನ್ನ ಕಟ್ಟಿಸಿದ, ರಸ್ತೆ ಬದಿಯೊಳಗ ಫಲ ನೀಡುವಂತಹ ಮರಗಳನ್ನು ನಡೆಸಿದ. ಹಿಂಗ ಮಾನವರಿಗೆ ಮತ್ತು ಪ್ರಾಣಿಗಳಿಗಾಗಿ ಆಸ್ಪತ್ರೆಗಳನ್ನು ಸಹ ನಿರ್ಮಿಸಿದ, ಶಾಲೆಗಳನ್ನು ಸ್ಥಾಪನೆ ಮಾಡಿದ, ದೈಹಿಕವಾಗಿ ಅಶಕ್ತರಾದಂಥವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ, ಪ್ರಜೆಗಳಿಗೆ ತಂದೆಯಂತೆ ಇವ ಎಲ್ಲರಿಗೂ ತಂದೆ ಹಂಗ ಇವ ನೋಡ್ಕೊಂಡ. ಮತ್ತು ಸೇವೆ ಮತ್ತು ತ್ಯಾಗ ಅವನ ಜೀವನದ ಗುರಿಯಾಗಿತ್ತು. ಇವ ಭಾರತದೊಳಗ ಒಂದು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ. ಇತಿಹಾಸದ ಪ್ರತಿಯೊಂದು ಅಧ್ಯಾಯದಲ್ಲೂ ಇವ ಇಂದಿಗೂ ಜನಜನಿತ ಆಗಿದ್ದಾನೆ. ಕಳಿಂಗ ಯುದ್ಧದ ಪರಿಣಾಮದಿಂದಾಗಿ ತನ್ನ ಮನೋಭಾವನೆಯನ್ನ ಇವ ಬದಲಿಸಿಕೊಂಡಿದ್ದು ನಿಜಕ್ಕೂ ಅದೊಂದು ರೀತಿಯ ಆಶ್ಚರ್ಯ. ಹಾಗಾಗಿ ಇವನ ಜೀವನ, ಇವನ ಯುದ್ಧ ನೀತಿ ಇವೆಲ್ಲವೂ ಅನುಕರಣಶೀಲವಾದಂತಹ ಆಗಿದಾವ. ಹೀಗಾಗಿ ಇವ ಇವತ್ತಿಗೂ ಸಹ ಇತಿಹಾಸದೊಳಗ ಜಗತ್ತಿನ ಪ್ರಮುಖ ಪುಟಗಳಲ್ಲಿ, ಇತಿಹಾಸದ ಪುಟಗಳಲ್ಲಿ ಇಂದಿಗೂ ಸಹ ಇವನ ಹೆಸರು ಅಜರಾಮರವಾಗಿ ಉಳಿದದ. ಇನ್ನು ಮುಂದೆ ಅಂತಂದ್ರೆ ಕೊಡುಗೆಗಳು. ಮೌರ್ಯರು ಏನೆಲ್ಲ ಕೊಡುಗೆಗಳನ್ನು ಕೊಟ್ಟರು ಅಂತಂದ್ರೆ, ಮೊದಲನೇದು ಆಡಳಿತಕ್ಕಾಗಿ ಅವರ ಕೊಡುಗೆಯನ್ನು ನೋಡೋದಾದ್ರೆ, ಒಂದು ಸಮರ್ಥವಾದಂತಹ ಆಡಳಿತ ವ್ಯವಸ್ಥೆಯನ್ನು ಇವರು ಸ್ಥಾಪನೆ ಮಾಡಿದ್ರು. ಸಾಮ್ರಾಜ್ಯದ ತುಂಬೆಲ್ಲ ಒಂದೇ ರೀತಿಯಾದಂತಹ ಆಡಳಿತ ಪದ್ಧತಿ ಜಾರಿ ಒಳಗಿತ್ತು. ಅಂತಹ ಏಕರೂಪದ ಆಡಳಿತ ಪದ್ಧತಿಯನ್ನು ಜಾರಿ ಮಾಡಿದವರಲ್ಲಿ ಇವರು ಮೊದಲಿಗರು ಮೌರ್ಯರು ಅಂತ. ಇಷ್ಟೆಲ್ಲ ಕಾರಣ ಆಗಿದ್ದು ಅರ್ಥಶಾಸ್ತ್ರ ಕೃತಿಯೊಳಗ ಇವರಿಗೆ ಸಿಕ್ಕಂತಹ ಸರಿಯಾದ ಮಾರ್ಗದಿಂದಾಗಿ ಇವರ ಆಡಳಿತ ಅತ್ಯುತ್ತಮವಾಗಿ ನಡೀತಾ ಇತ್ತು. ಕೇಂದ್ರ ಸರ್ಕಾರ ಅಸ್ತಿತ್ವದೊಳಗಿತ್ತು. ರಾಜ ಅದರ ಮುಖ್ಯಸ್ಥ ಆಗಿದ್ದ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹಾಗೂ ಸೈನ್ಯಾಧಿಕಾರವನ್ನ ಇವನೇ ನೋಡಿಕೊಳ್ತಾ ಇದ್ದ ರಾಜ. ಇವ ಧರ್ಮದ ಪರಿಮಿತಿಗೆ ಒಳಪಟ್ಟಿದ್ದ. ಧರ್ಮದ ಆಚೆಗೆ ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಕೆಲಸವನ್ನು ಮಾಡುವುದು ಇವನ ಮುಖ್ಯ ಕರ್ತವ್ಯ ಆಗಿತ್ತು. ಇನ್ನ ಮಂತ್ರಿ ಪರಿಷತ್ತು ಅಸ್ತಿತ್ವದೊಳಗಿತ್ತು. ಇದು ರಾಜನಿಗೆ ಆಡಳಿತದೊಳಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ರಾಜ ಇದನ್ನು ನೇಮಕ ಮಾಡಿರ್ತಾ ಇದ್ದ. ಅರ್ಹತೆ ಮತ್ತು ಸಾಮರ್ಥ್ಯ ಎರಡನ್ನೂ ಪರಿಗಣನೆ ಮಾಡಿ ರಾಜ ಮಂತ್ರಿಗಳನ್ನು ನೇಮಕ ಮಾಡ್ತಾ ಇದ್ದ. ಮಂತ್ರಿಗಳ ಸಂಖ್ಯೆ 4ರಿಂದ ಹಿಡಿದು 12ರ ಮಟ್ಟ ಇರ್ತಾ ಇತ್ತು. ಪ್ರತಿಯೊಬ್ಬ ಮಂತ್ರಿಗೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಒಂದೊಂದು ಇಲಾಖೆಗಳ ಉಸ್ತುವಾರಿಯನ್ನು ಕೊಡ್ತಾ ಇದ್ದ. ಅಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಮಂತ್ರಿ ಪರಿಷತ್ನೊಳಗೆ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು. ಎಲ್ಲರೂ ಒಪ್ಪಿದ್ರು ಅಂತಂದ್ರೆ ರಾಜ ಅದಕ್ಕೆ ಅಂತಿಮವಾಗಿ ಸರಿ ಅಂತ ಹೇಳಿ ಅದನ್ನ ಕಾನೂನನ್ನಾಗಿ ಜಾರಿಗೆ ತರ್ತಾ ಇದ್ರು. ಇನ್ನು ಸಚಿವಾಲಯ, ಕೇಂದ್ರ ಸರ್ಕಾರದ ಆಡಳಿತ ವಿಷಯಗಳನ್ನು 30 ಇಲಾಖೆಗಳೊಳಗೆ ವಿಭಾಗವನ್ನು ಮಾಡಿದ್ರು. ಪ್ರತಿಯೊಂದು ಇಲಾಖೆಗೆ ಒಬ್ಬೊಬ್ಬರು ಮೇಲ್ವಿಚಾರಕರನ್ನ ನೇಮಕವನ್ನು ಮಾಡಿದ್ರು. ನೀರಾವರಿ, ಮಾರುಕಟ್ಟೆ, ಶಿಕ್ಷಣ, ಬರ ಪರಿಹಾರ ಇತ್ಯಾದಿ ಇವೆಲ್ಲ ವಿವಿಧ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ವು ಮತ್ತು ವಿವಿಧ ಇಲಾಖೆಗಳಾಗಿ ರಾಜನಿಗೆ ಆಡಳಿತದೊಳಗೆ ಸಹಕಾರಿಯಾಗಿದ್ವು. ಇನ್ನು ನ್ಯಾಯ ವ್ಯವಸ್ಥೆಯ ಬಗ್ಗೆ ನೋಡೋದಾದ್ರೆ, ಮೌರ್ಯ ಕಾಲದ ನ್ಯಾಯ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, ಮೌರ್ಯ ಸಾಮ್ರಾಜ್ಯದೊಳಗೆ ರಾಜನೇ ಸುಪ್ರೀಂ ಕೋರ್ಟ್ ಆಗಿದ್ದ. ಅವ ಕೊಡುವಂತಹ ಅಧಿಕಾರನ ಉನ್ನತ ಮಟ್ಟದ್ದಾಗಿತ್ತು. ಹಾಗಾಗಿ ಧರ್ಮಸ್ಥಯ ಹಾಗೂ ಅಪರಾಧಿ ನಾಗರಿಕ ಮೊಕದ್ದಮೆ ಅಂದ್ರೆ ನಾಗರಿಕ ಕೇಸುಗಳಿಗೆ, ಸಿವಿಲ್ ಕೇಸುಗಳಿಗೆ ಸಂಬಂಧಪಟ್ಟಂಗೆ ಧರ್ಮಸ್ಥಯ ಅನ್ನುವಂಥದ್ದು ಹಾಗೂ ಈ ಕ್ರಿಮಿನಲ್ ಕೇಸುಗಳಿಗೆ ಸಂಬಂಧಪಟ್ಟಂಗೆ ಕಂಟಕ ಶೋಧನ ಅನ್ನುವಂತಹ 2 ನ್ಯಾಯಾಲಯಗಳನ್ನು ಅವರು ಸ್ಥಾಪನೆ ಮಾಡಿದ್ರು. ಈ ನ್ಯಾಯಾಲಯಗಳು ಎಲ್ಲ ಪಟ್ಟಣ ಮತ್ತು ನಗರಗಳೊಳಗೆ ಇದ್ವು. ಗ್ರಾಮ ಸಮಿತಿಗಳು ಮತ್ತು ಅವುಗಳ ಮುಖ್ಯಸ್ಥರು ತಮ್ಮ ಪ್ರದೇಶಗಳಲ್ಲಿನ ನ್ಯಾಯ ನಿರ್ಣಯಕ್ಕಾಗಿ ಅವರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. ಶಿಕ್ಷೆಗಳು ಬಹಳಷ್ಟು ಕಠಿಣ ಆಗಿದ್ವು. ವಿಶೇಷವಾಗಿ ತಲೆ ಮತ್ತು ಕೈಕಾಲನ್ನು ಕತ್ತರಿಸುವುದು ಸಹ ಇತ್ತು ಅನ್ನೋದನ್ನ ಮೆಗಸ್ತನಿಸನ ಇಂಡಿಕಾ ಗ್ರಂಥದೊಳಗೆ ನಾವು ಕಾಣಬಹುದು. ಇನ್ನು ಕಂದಾಯ ಆಡಳಿತದ ಬಗ್ಗೆ ನೋಡೋದಾದ್ರೆ, ಭೂ ಕಂದಾಯನ ರಾಜ್ಯದ ಪ್ರಮುಖ ಮೂಲ ಆದಾಯ ಆಗಿತ್ತು. ಉತ್ಪನ್ನದ 6ನೇ ಒಂದು ಭಾಗವನ್ನ ತೆರಿಗೆಯನ್ನಾಗಿ ರಾಜ ನಿಗದಿಪಡಿಸಿದ್ದ ಮತ್ತು ರೈತರೆಲ್ಲರೂ ಅದನ್ನು ಕಟ್ಟಲೇಬೇಕಾದಂತಹ ಅನಿವಾರ್ಯತೆಯೂ ಇತ್ತು.
ಕಂದಾಯವನ್ನು ಹಣ ಅಥವಾ ವಸ್ತು ರೂಪ ಎರಡರೊಳಗೂ ಸಹ ಸಂಗ್ರಹ ಮಾಡ್ತಿದ್ರು. ಸ್ಥಳೀಯ ಅಧಿಕಾರಿಗಳಿಂದ ಇವು ಸಂಗ್ರಹ ಮಾಡಲ್ಪಡ್ತಾ ಇದ್ವು ಮತ್ತು ಇವುಗಳನ್ನು ರಾಜನಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಸ್ಥಳೀಯ ಅಧಿಕಾರಿಗಳು ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ವೃತ್ತಿಗಳ ಮೇಲೆ, ಮನೆಗಳ ಮೇಲೆ, ಹಸು ಸಾಕು ಪ್ರಾಣಿಗಳ ಮೇಲೆ, ಅರಣ್ಯೋತ್ಪನ್ನಗಳ ಮೇಲೆ, ಮಾರಾಟಗಳ ಮೇಲೆ ಹಿಂಗೆ ಬೇರೆ ಬೇರೆಯಾದಂತಹ ತೆರಿಗೆಗಳನ್ನು ವಿಧಿಸಲಾಗ್ತಾ ಇತ್ತು. ಇನ್ನು ಪ್ರಾಂತೀಯ ಸರ್ಕಾರದ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, ಮೌರ್ಯ ಸಾಮ್ರಾಜ್ಯ ಒಟ್ಟಾರೆ ಸಾಮ್ರಾಜ್ಯವನ್ನು 5 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ್ರು ಮತ್ತು ಅವುಗಳ ರಾಜಧಾನಿಗಳು ಗಿರ್ನಾರ್, ತಕ್ಷಶಿಲಾ, ಉಜ್ಜಯಿನಿ, ತೋಸಾಲಿ ಮತ್ತು ಸುವರ್ಣಗಿರಿಗಳಲ್ಲಿದ್ದವು. ಇವು ಆ 5 ಪ್ರಾಂತ್ಯಗಳ ರಾಜಧಾನಿಗಳಾಗಿದ್ವು. ಪ್ರತಿಯೊಂದು ಪ್ರಾಂತ್ಯವು ರಾಜಮನೆತನಕ್ಕೆ ಸೇರಿದ ಅಥವಾ ರಾಜನ ಸಂಬಂಧಿಕರು ಯಾರಿದ್ರು ಅಂಥವರ ಅಧೀನದೊಳಗೆ ಪ್ರತಿಯೊಂದು ಪ್ರಾಂತ್ಯನೂ ಇತ್ತು. ಪ್ರಾಂತ್ಯಗಳನ್ನು ಮತ್ತು ಜಿಲ್ಲೆಗಳನ್ನಾಗಿ ವಿಭಾಗಿಸಲ್ಪಟ್ಟಿದ್ರು. ಅವುಗಳನ್ನು ಸ್ಥಾನಿಕರು ಆಳ್ತಾ ಇದ್ರು. ಗ್ರಾಮಿಕ ಇವ ಹಳ್ಳಿಯ ಮುಖ್ಯಸ್ಥ ಆಗಿದ್ದ. ಇದು ಆಡಳಿತದ ಕೊನೆಯ ಘಟ್ಟ ಆಗಿತ್ತು. ಹಳ್ಳಿಯ ಮುಖ್ಯಸ್ಥನನ್ನು ಗೋಪ ಅಂತ ಹೇಳಿ ಕರೀತಾ ಇದ್ರು. ಅಶೋಕ ಕೇಂದ್ರ ಮತ್ತು ಪ್ರಾಂತ್ಯ ಎರಡರಲ್ಲೂ ಸಹ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಿದ್ದ. ಇನ್ನು ಮುಂದಿಂದು ನಗರ ಆಡಳಿತ ಹೆಂಗಿತ್ತು ಅಂತಂದ್ರೆ, ಮೆಗಸ್ತನಿಸನು ಪಾಟಲಿಪುತ್ರದ ಆಡಳಿತವನ್ನು ಸುದೀರ್ಘವಾಗಿ ವಿವರಣೆ ಮಾಡ್ಯಾನ. ನಗರ ಆಡಳಿತವನ್ನು ತಲಾ 5 ಸದಸ್ಯರ 6 ಮಂಡಳಿಗಳ ಒಟ್ಟು 30 ಮಂದಿ ಅಧಿಕಾರಿಗಳ ಸಮಿತಿಯ ನಿರ್ವಹಣೆಗೆ ವಹಿಸಲಾಗಿತ್ತು ಅನ್ನೋದನ್ನು ನಾವು ಮೆಗಸ್ತನಿಸನ ಇಂಡಿಕಾ ಗ್ರಂಥದಿಂದ ತಿಳ್ಕೋಬಹುದು. ಆ ಸಮಿತಿಗಳು ರಸ್ತೆಗಳನ್ನು, ಮಾರುಕಟ್ಟೆಗಳನ್ನು, ಆಸ್ಪತ್ರೆಗಳನ್ನು, ದೇವಾಲಯಗಳನ್ನು, ಶಾಲೆಗಳನ್ನು, ನೀರು ಸರಬರಾಜನ್ನು, ಇಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಆ ಸಮಿತಿಗಳು ನೋಡ್ಕೊಳ್ತಾ ಇದ್ವು. ಇನ್ನು ವಿಶೇಷವಾಗಿ ನಾವೊಬ್ಬ ಮಹಾ ದಿಗ್ವಿಜಯಿ ಆಗಿದ್ರು ಈ ಮೌರ್ಯರು ಅಂತ ಕರೆದ್ವಿ ಆಗಲೇ. ಇವರ ಸೈನ್ಯಾಡಳಿತದ ಬಗ್ಗೆ ನೋಡೋದಾದ್ರೆ, ಇವರ ಸೈನ್ಯ ತುಂಬ ದಕ್ಷತೆಯಿಂದ ಕೂಡಿತ್ತು ಮತ್ತು ಅಷ್ಟವ್ಯವಸ್ಥಿತವಾಗಿಯೂ ಸಹ ಇತ್ತು. ಯುದ್ಧಗಳ ಸಂದರ್ಭದೊಳಗೆ ಸ್ವತಃ ರಾಜನ ಸೇನೆಯನ್ನು ಮುನ್ನಡೆಸ್ತಾ ಇದ್ದ. ಚಂದ್ರಗುಪ್ತ ಮೌರ್ಯನ ಸೈನ್ಯ 6 ಲಕ್ಷ ಕಾಲ್ದಳವನ್ನು, 30,000 ಅಶ್ವದಳವನ್ನು ಮತ್ತು 9,000 ಆನೆಗಳನ್ನು ಹೊಂದಿತ್ತು. ಯುದ್ಧ ಇಲಾಖೆಯು 5 ಸದಸ್ಯರನ್ನೊಳಗೊಂಡಂಗೆ 6 ಮಂಡಳಗಳಿಂದ ನಿರ್ವಹಣೆಗೆ ಒಳಪಟ್ಟಿತ್ತು. ಅವುಗಳಂತಂದ್ರೆ ನೌಕಾದಳ ಇತ್ತು, ಸಾರಿಗೆ ದಳ ಇತ್ತು, ಕಾಲ್ದಳ ಇತ್ತು, ಅಶ್ವದಳ, ರಥದಳ ಮತ್ತು 6ನೇದು ಅತ್ಯಂತ ಪ್ರಮುಖವಾಗಿ ಗಜದಳ ಅಸ್ತಿತ್ವದೊಳಗಿತ್ತು. ಇಷ್ಟೆಲ್ಲ ಇವರ ಆಡಳಿತ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಅದ. ಇನ್ನು ಮುಂದಿದ್ದು ಅಂತಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರ ಕೊಡುಗೆ ಏನು ಅಂತಂದ್ರೆ, ಮೌರ್ಯರು ಅನೇಕ ಕಟ್ಟಡಗಳನ್ನು, ಅರಮನೆಗಳನ್ನು, ಸ್ಮಾರಕಗಳನ್ನು ನಿರ್ಮಾಣ ಮಾಡಿದರು. ಅಶೋಕನಿಗಿಂತ ಮೊದಲ ಕಟ್ಟಡಗಳನ್ನ ಅವನಿಗಿಂತ ಮುಂಚೆ ಕಟ್ಟಡಗಳನ್ನ ಮರಗಳಿಂದ ಕಟ್ತಾ ಇದ್ರು. ಆದರೆ ಅಶೋಕ ಮರ ಮತ್ತು ಇಟ್ಟಿಗೆ ಎರಡನ್ನೂ ಬಳಕೆ ಮಾಡಿಕೊಂಡು ಅವುಗಳನ್ನು ಬಿಟ್ಟು ಕಲ್ಲುಗಳನ್ನು ಬಳಸಲಿಕ್ಕೆ ಆರಂಭ ಮಾಡಿದ. ವಿಶೇಷವಾಗಿ ಇವ ಕಲ್ಲಿನಿಂದ ಕಟ್ಟಿದ್ರಿಂದ ಅವು ಇಂದಿಗೂ ಸಹ ನಮಗೆ ಕಾಣಲಿಕ್ಕೆ ಅನುಕೂಲಕರವಾಗಿದ್ದಾವೆ. ಒಂದು ವೇಳೆ ಮರದಿಂದ ಕಟ್ಟಿದ್ರೆ ಅವು ಯಾವುದೋ ಕಾರಣದಿಂದ ಹಾಳಾಗಬಹುದಿತ್ತು. ಆದರೆ ಕಲ್ಲಿನಿಂದ ಕಟ್ಟಿದ್ರಿಂದ ಇವತ್ತಿಗೂ ಸಹ ಆ ಎಲ್ಲ ಮೂರ್ತಿ ಶಿಲ್ಪಗಳನ್ನು, ಆ ವಾಸ್ತುಶಿಲ್ಪ ಕಲೆಯನ್ನು ಕಾಣಲಿಕ್ಕೆ ಅನುಕೂಲಕರ ಆಗಿದೆ. ಸ್ತೂಪಗಳನ್ನು ಸಹ ಇವರು ರಚನೆ ಮಾಡಿದರು. ಬುದ್ಧನ ಗೌರವಾರ್ಥವಾಗಿ ರಚನೆಯನ್ನು ಮಾಡಿದರು. ಅಶೋಕ ತನ್ನ ಸಾಮ್ರಾಜ್ಯದ ತುಂಬೆಲ್ಲ ಸುಮಾರು 84,000 ಸ್ತೂಪಗಳನ್ನು ನಿರ್ಮಾಣ ಮಾಡಿದ್ದ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಅವೆಲ್ಲ ಕಾಲಕ್ರಮೇಣ ನಾಶ ಆಗಿ ಹೋಗಿದಾವ. ಆದರೆ ಇಲ್ಲಿ ಮಠ ಇರುವಂಥದ್ದು ಅಂತಂದ್ರೆ ಮಧ್ಯಪ್ರದೇಶದ ಸಾಂಚಿ ಒಳಗಿರುವಂತಹ ಸಾಂಚಿ ಸ್ತೂಪ ಅಂತ ಹೇಳಿ ಹೆಸರಾಗೈತಿ. ಅದು ಇವತ್ತಿಗೂ ಸಹ ನಮಗೆ ಕಾಣಲಿಕ್ಕೆ ಅನುಕೂಲಕರ ಆಗಿದೆ. ಇದು ಈ ಎಲ್ಲ ಸ್ತೂಪಗಳಿಗಿಂತ ಅತ್ಯಂತ ದೊಡ್ಡ ಸ್ತೂಪ ಆಗಿತ್ತು ಅಂತ ನಾವು ಕಾಣಬಹುದು. ಇನ್ನು ಮುಂದಿನ ಅಂತಂದ್ರೆ ಅರಮನೆಗಳನ್ನು, ಗುಹಾಲಯಗಳನ್ನು, ಸ್ತಂಭಗಳನ್ನು ಇವರು ಕಟ್ಟಿದ್ರು. ಪಾಟಲಿಪುತ್ರದೊಳಗಿರುವಂತಹ ಚಂದ್ರಗುಪ್ತನ ಅರಮನೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಅರಮನೆಯಾಗಿತ್ತು. ಭಾರತಕ್ಕೆ ಬಂದಿದ್ದಂತಹ ಚೀನಿ ಯಾತ್ರಿಕ ಪಾಹಿಯಾನ ಅರಮನೆಯ ಅಡಿಪಾಯದ ಬಗ್ಗೆ ಮನೋಜ್ಞವಾದಂತಹ ವಿವರಣೆಯನ್ನು ಕೊಟ್ಟಿದ್ದಾನೆ. ಬಹುಶಃ ಇದು ದೇವರಿಂದ ನಿರ್ಮಾಣವಾಗಿದೆ ಏನು ಅನ್ನುವಂತಹ ಅಷ್ಟರ ಮಟ್ಟಿಗೆ ಅವನ ವಿಚಾರ ಶಕ್ತಿಯನ್ನು ಆ ಅರಮನೆ ತಗೊಂಡು ಹೋಗಿದೆ ಅಂತಂದ್ರೆ ಅದು ಆಗಿನ ಕಾಲದ ಆ ಕಲೆ ಮತ್ತು ವಾಸ್ತುಶಿಲ್ಪದ ಶ್ರೀಮಂತಿಕೆಗೆ ಸಾಕ್ಷಿಯಾಗಿದೆ. ಇನ್ನು ಮುಂದಿಂದಾಗಿ ಗುಹಾಲಯಗಳು ಅಂತಂದ್ರೆ ಬೌದ್ಧ ಸನ್ಯಾಸಿಗಳ ಧ್ಯಾನಕ್ಕಾಗಿ ಮತ್ತು ಇವರು ಆ ಗುಹಾಲಯಗಳನ್ನ ನಿರ್ಮಾಣ ಮಾಡಿದ್ರು ಅಂತಂದ್ರೆ ಆ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಇವರು ಗುಹಾಲಯಗಳನ್ನು ಸಹ ನಿರ್ಮಾಣ ಮಾಡಿದ್ರು. ಮುಂದಿಂದು ಅಂತಂದ್ರೆ ಸ್ತಂಭಗಳು. ಅಶೋಕನ ಅಧಿಕಾರದ ಅವಧಿಯೊಳಗ ವಿವಿಧ ವಿನ್ಯಾಸಗಳ ಶಿಲಾಸ್ತಂಭಗಳನ್ನು ನಿರ್ಮಾಣ ಮಾಡಿದ್ರು. 30ಕ್ಕಿಂತ ಹೆಚ್ಚು ಸ್ತಂಭಗಳನ್ನು ಅಶೋಕನ ಕಾಲಾವಧಿಯೊಳಗ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದನ್ನು ನಂಬಲಾಗಿದೆ. ಪ್ರತಿಯೊಂದು ಶಿಲಾಸ್ತಂಭನೂ ಸಹ 50 ಟನ್ ತೂಕವನ್ನು ಹೊಂದೈತಿ ಮತ್ತು 30 ಅಡಿ ಎತ್ತರವನ್ನು ಐತಿ. ಇವುಗಳನ್ನು ಕಮಲ, ಧರ್ಮಚಕ್ರ, ಪೀಠದ ಮೇಲೆ ಬೆನ್ನಿಗೆ ಬೆನ್ನು ತೊಟ್ಟು ನಿಂತಿರುವ 4 ಸಿಂಹಗಳ ಚಿತ್ರಗಳನ್ನು ಇವೆಲ್ಲ ಹೊಂದ್ಯಾವ. ಸಾರನಾಥದ ಅಲ್ಲಿರುವಂತಹ
4 ಮುಖಗಳ ಸಿಂಹವನ್ನು ನಾವು ಭಾರತದ ರಾಷ್ಟ್ರ ಲಾಂಛನವನ್ನಾಗಿ ಸ್ವೀಕಾರ ಮಾಡೇವಲ್ಲ, ಅದು ಸಹ ಅಶೋಕನ ಅಧಿಕಾರದ ಅವಧಿಯೊಳಗೆ ರಚನೆಯಾಗಿರುವಂಥದ್ದು. ಇಷ್ಟೆಲ್ಲ ಈ ಮೌರ್ಯರು, ಅದರೊಳಗೆ ವಿಶೇಷವಾಗಿ ಚಂದ್ರಗುಪ್ತ ಮೌರ್ಯ, ಅಶೋಕನ ಧರ್ಮದ ಬಗ್ಗೆ ಮಾಹಿತಿ ಮತ್ತು ಮೌರ್ಯರ ಕೊಡುಗೆಗಳ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಅದ. ಇನ್ನು ಮುಂದಿನ ಅಂತಂದ್ರೆ ಸ್ವಲ್ಪ ಮಾಹಿತಿಯನ್ನು ಶಾತವಾಹನರ ಬಗ್ಗೆ ಈ ಅಧ್ಯಾಯದೊಳಗೆ ನಾವು ಕಲಿತೇವೆ. ಮೌರ್ಯರ ಏನು ಪತನ ಆದರೂ ಅವರ ಪತನದ ನಂತರ ಅವರ ಸಾಮಂತರಾಗಿದ್ದಂತಹ ಶಾತವಾಹನರು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡ್ರು ಮತ್ತು ಅವರು ತಮ್ಮ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದರು. ಸುಮಾರು 400 ವರ್ಷಗಳ ಕಾಲ ಈ ಶಾತವಾಹನರ ಸಾಮ್ರಾಜ್ಯ ಅಸ್ತಿತ್ವದೊಳಗಿತ್ತು. ಆದರೆ ಇದು ಯಾವಾಗ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ನಿಖರವಾದಂತಹ ದಿನಾಂಕವನ್ನು ತಿಳಿಯುವುದು ಸ್ವಲ್ಪ ಕಷ್ಟಕರ ಅಂತ ಇತಿಹಾಸಕಾರರು ಅಭಿಪ್ರಾಯವನ್ನು ಪಟ್ಟಾರೆ. ಸಿಮುಕ ಈ ವಂಶವನ್ನು ಸ್ಥಾಪನೆ ಮಾಡಿದ ಮತ್ತು ಪ್ರತಿಷ್ಠಾನ ಇವರ ರಾಜಧಾನಿಯಾಗಿತ್ತು. ಮಹಾರಾಷ್ಟ್ರದ ಈಗಿನ ಪೈತಾನ್ ಪ್ರದೇಶ ಏನೈತಿ ಅದು ಇವರ ರಾಜಧಾನಿಯಾಗಿತ್ತು. ಈ ಮನೆತನದೊಳಗ ಗೌತಮಿಪುತ್ರ ಶಾತಕರ್ಣಿ, ಹಾಲ ಇವರೆಲ್ಲ ಅತ್ಯಂತ ಪ್ರಮುಖವಾಗಿರುವಂತಹ ಅರಸರಾಗಿದ್ದರು. ವಿಶೇಷವಾಗಿ ಹಾಲ ಶಾತವಾಹನ ವಂಶದ 17ನೇ ದೊರೆಯಾಗಿದ್ದ. ಇವನು ರಚನೆ ಮಾಡಿದಂತಹ ಗಾಥಾ ಸಪ್ತಸತಿ ಅನ್ನುವಂತಹ ಕೃತಿ ಪ್ರಖ್ಯಾತವಾಗಿರುವಂತಹ ಕೃತಿ. ಮತ್ತು ಇವ ಸ್ವತಃ ವಿದ್ವಾಂಸನೂ ಆಗಿದ್ದ, ಅರಸನೂ ಆಗಿದ್ದ. ಹಾಗಾಗಿ ಪ್ರಾಕೃತ ಭಾಷೆಯೊಳಗ ಈ ಗಾಥಾ ಸಪ್ತಸತಿ ಅನ್ನುವಂತಹ ಕೃತಿಯನ್ನ ರಚನೆ ಮಾಡಿದ. ಇನ್ನು ಈ ಮನೆತನದ ಪ್ರಮುಖ ಅರಸ ಅಂತಂದ್ರೆ ಗೌತಮಿಪುತ್ರ ಶಾತಕರ್ಣಿ. ಸಾಲಿಯಾನ ಶಕ 106ರಿಂದ 130ರವರೆಗೂ ಇವ ಆಳ್ವಿಕೆಯನ್ನು ಮಾಡಿದ. ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ಅಧಿಕಾರ ಮತ್ತು ಪ್ರತಿಷ್ಠೆಯನ್ನು ಸ್ಥಾಪನೆ ಮಾಡಿದ. ಈಗಾಗಲೇ ಹಿಂದಿದ್ದಂತಹ ಅರಸರೇನಿದ್ರು ಅವರು ಹಿನ್ನಡೆಯನ್ನು ಸಾಧಿಸಿದ್ರು. ಹಾಗಾಗಿ ಇವ ಆ ಆಡಳಿತದ ಪ್ರತಿಷ್ಠೆಯನ್ನು ಪುನರ್ ಸ್ಥಾಪನೆ ಮಾಡೋದ್ರೊಳಗೆ ಪ್ರಮುಖ ಪಾತ್ರವನ್ನು ವಹಿಸಿದ. ಈತನನ್ನು ಶಕಯವನ ಪಹಲವರ ನಿರ್ಮೂಲಕ ಅಂತ ಹೇಳಿ ಕರೀತಾರೆ. ಅವ್ರನ್ನ ಇವ ಸಂಪೂರ್ಣವಾಗಿ ನಿರ್ನಾಮ ಮಾಡಿದ ಅಂತ ಹೇಳಿ ಗುರುತಿಸಲಾಗಿದೆ. ಜೊತೆಗೆ ಇವ ಶಕರ ದೊರೆಯಾಗಿದ್ದಂತಹ ನಹಪಾನನನ್ನು ಸೋಲಿಸ್ತಾನೆ ಮತ್ತು ನಹಪಾನನ ಬೆಳ್ಳಿಯ ನಾಣ್ಯಗಳನ್ನು ತನ್ನ ರಾಜ್ಯ ಮುದ್ರೆಯೊಂದಿಗೆ ಮತ್ತೆ ಹೊಳ್ಳಿ ಅವನ್ನ ರೀಪ್ರಿಂಟ್ ಮಾಡ್ತಾನೆ. ಈತನ ಸಾಧನೆಗಳನ್ನು ಅವನ ತಾಯಿ ಗೌತಮಿ ಬಾಲಶ್ರೀ ನಾಸಿಕ್ ಗುಹಾಶಾಸನದೊಳಗೆ ತಿಳಿಸ್ತಾಳೆ. ಗೌತಮಿ ಪುತ್ರ ಶಾತಕರ್ಣಿ ಅಶ್ವಮೇಧ ಯಾಗವನ್ನು ನಡೆಸಿದ ಅಂಥೇಳಿ ಗೌತಮಿ ಬಾಲಶ್ರೀ ಹೇಳಿಕೊಂಡಾಳ. ತ್ರೈಸಮುದ್ರ ತೋಯ ಪೀತಾವಾಹನ ಮತ್ತು ಶಕಯವನ ಪಹ್ಲವ ನಿಸ್ಸೂದನ ಅನ್ನುವಂಥವು ಇವನ ಪ್ರಮುಖ ಬಿರುದುಗಳಾಗಿದ್ವು ಅನ್ನೋದನ್ನು ನಾವು ಗೌತಮಿ ಬಾಲಶ್ರೀ ಹೊರಡಿಸಿರುವಂತಹ ನಾಸಿಕ್ ಗುಹಾಶಾಸನದ ಅಧ್ಯಯನದ ವೇಳೆಯೊಳಗೆ ಕಂಡುಕೋಬಹುದು ಅಥವಾ ಇದರ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೋಬಹುದು. ಇಷ್ಟು ಈ ಗೌತಮಿಪುತ್ರ ಶಾತಕರ್ಣಿ. ಇವರು ಕಲೆ ಮತ್ತು ವಾಸ್ತುಶಿಲ್ಪದ ಕ್ಷೇತ್ರಗಳಿಗೂ ಸಹ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬೌದ್ಧ ಸ್ತೂಪಗಳನ್ನು, ವಿಹಾರಗಳನ್ನು ಮತ್ತು ಚೈತ್ಯಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವುಗಳೊಳಗೆ ಅಮರಾವತಿ ಒಳಗೆ, ನಾಗಾರ್ಜುನ ಕೊಂಡ ಒಳಗೆ, ಕಾರ್ಲಿ ಒಳಗೆ, ನಾಸಿಕ್ ಮತ್ತು ಕನ್ಹೇರಿ ಇಂತಹ ಎಲ್ಲ ಪ್ರದೇಶಗಳೊಳಗೆ ನಾವು ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಯನ್ನು ಗಮನಿಸಬಹುದು. ಶಾತವಾಹನರು ಮತ್ತು ಮೌರ್ಯರ ಬಗ್ಗೆ ಈ ಅಧ್ಯಾಯ 4.3ರಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಮುಂದಿನ ಅಧ್ಯಾಯದೊಳಗೆ ಕುಶಾಣರು, ಅವರ ರಾಜಕೀಯ ಇತಿಹಾಸ, ಅವರ ಪ್ರಸಿದ್ಧ ದೊರೆಯಾಗಿದ್ದಂತಹ ಕನಿಷ್ಕನ ಬಗ್ಗೆ, ಗಾಂಧಾರ ಕಲೆಯ ಬಗ್ಗೆ ನಾವು ಮಾಹಿತಿಯನ್ನು ಪಡೆಯೋಣ. ಬಹುಶಃ ನಿಮಗೆ ಈ ಅಧ್ಯಾಯ ಇಷ್ಟ ಆಗೈತಿ ಅಂತ ನಾನು ತಿಳ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಅಧ್ಯಾಯದೊಳಗೆ ಮತ್ತೊಂದು ವಿಷಯದೊಂದಿಗೆ, ಮತ್ತೊಂದು ಚಾಪ್ಟರ್ನೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದಗಳು.